ಯುವಕ ಕನಸುಗಳ ಸಮುದ್ರದಲ್ಲಿ ಈಜುತ್ತಾ ಇರ್ತಾನೆ. ಒಂದು ಡೈಲಾಗ್ ಹೇಳಿದ್ರೆ ಸಾವಿರಾರು ಜನ ಅದನ್ನ ಜೀವನದ ಮಂತ್ರವನ್ನಾಗಿ ಮಾಡ್ಕೊಳ್ತಾರೆ. ಹೀರೋ ಅಂದ್ರೆ ಕೇವಲ ಫೈಟ್ ಮಾಡೋನಲ್ಲ, ಹೀರೋ ಅಂದ್ರೆ ಡ್ಯಾನ್ಸ್ ಮಾಡೋನಲ್ಲ. ಪ್ರತಿಯೊಬ್ಬ ಯುವಕರು ಕನಸುಗಳನ್ನ ಹೆಗಲಿಗೆ ಕಟ್ಕೊಂಡು ಬೆಳಿಬೇಕು. ಅದು ಬಿಟ್ಟು ಒಬ್ಬ ಯುವಕ ಕನಸುಗಳ ಸಮುದ್ರದಲ್ಲಿ ಈಜುತ್ತಾ ಇರ್ತಾನೆ. ಆದ್ರೆ ಅವನ ಕೈಗೆ ಸಿಕ್ಕಿದ್ದು MDMA, ಗಾಂಜಾ, ಗುಟ್ಕಾ, ಮದ್ಯದ ಬಾಟಲ್ಗಳು. ಆ ಹುಡುಗನಂದ್ರೆ ನಿಮ್ಮ ಮನೆ ಬಿಟ್ಟ ನಿಮ್ಮ ಮಗ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತ ಇರ್ಬೋದು, ಇಲ್ಲವೇ ನೀವೇ ಆಗಿರ್ಬೋದು. ನಮಸ್ಕಾರ ಸ್ನೇಹಿತರೆ, ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ. ಇವತ್ತು ನಾವು ನಮ್ಮ ಸಿನಿಮಾ ನಟರು, ಸೂಪರ್ ಸ್ಟಾರ್ಗಳು ಈ ವ್ಯಸನಗಳ ವಿರುದ್ಧ ಯಾವ ರೀತಿಯಲ್ಲಿ ಒಂದು ಶಕ್ತಿ ಆಗ್ಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ನಟ ನಟಿಯರು ಕೇವಲ ರಂಗವೇದಿಕೆಯವರಲ್ಲ, ಅವರು ಅಭಿಮಾನಿಗಳ ಹೃದಯದ ಹೀರೋಗಳು. ಒಂದು ಡೈಲಾಗ್ ಹೇಳಿದ್ರೆ ಸಾವಿರಾರು ಜನ ಅದನ್ನ ಜೀವನದ ಮಂತ್ರವನ್ನಾಗಿ ಮಾಡ್ಕೊಳ್ತಾರೆ. ಹಾಗಾದ್ರೆ ಅವರು ಮದ್ಯ, ಗಾಂಜಾ, ಗುಟ್ಕ ವಿರುದ್ಧವಾಗಿ ಏನಾದರೂ ಹೇಳಿದ್ರೆ ಅದು ಶಕ್ತಿಶಾಲಿ ಪರಿಣಾಮ ಬೀರಬಹುದು ಅಲ್ವಾ ಸ್ನೇಹಿತರೆ? ಕೇವಲ ಹೇಳಿಕೆಯಿಂದ ಅಲ್ಲ, ಅವರು ತಮ್ಮ ಜೀವನ ಶೈಲಿಯಿಂದ ವ್ಯಸನವಿಲ್ಲದ ಜೀವನದ ಮಾದರಿ ನೀಡಬೇಕು. ಹಾಗೊಂದು ವೇಳೆ ಅವರು ಹಾಗೆ ಮಾಡಿದ್ದೇ ಆದ್ರೆ ನಮಗೆ ಅದು ದಿಕ್ಕು ತೋರಿಸೋ ದೀಪ ಆಗ್ಬಹುದು. ಉದಾಹರಣೆಗೆ ನಟರು ಮಕ್ಕಳಿಗೆ ಹೇಳ್ಬಹುದು, ನೀನು ಹೀರೋ ಆಗ್ಬೇಕಂದ್ರೆ ವ್ಯಸನದಿಂದ ದೂರವಿರುವಂತ. ಯುವಕರಿಗೆ ಕೇಳಬಹುದು, ಹೆಲ್ತಿ ಫುಡ್ ತಿಂತಿರೋ ಅಥವಾ ಪ್ಯಾಕೆಟ್ ನಲ್ಲಿರೋ ವಿಷ ತಿಂತಿರೋ ಅಂತ. ಸ್ನೇಹಿತರೆ, ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ಹೀರೋ ಅಂದ್ರೆ ಕೇವಲ ಫೈಟ್ ಮಾಡೋನಲ್ಲ, ಹೀರೋ ಅಂದ್ರೆ ಡ್ಯಾನ್ಸ್ ಮಾಡೋನಲ್ಲ, ಹೀರೋ ಅಂದ್ರೆ ಪೇಜ್ ಗಟ್ಲೆ ಡೈಲಾಗ್ ಅನ್ನ ಕಂಠಪಾಠ ಕಲ್ತ್ಕೊಂಡು ಅಭಿಮಾನಿಗಳ ಕೈನಿಂದ ಚಪ್ಪಾಳೆ ತಪ್ಪಿಸ್ಕೊಳ್ಳೋನಲ್ಲ. ಹೀರೋ ಅಂದ್ರೆ ತನ್ನ ದುರ್ಬಲತೆಗೆ ತಲೆ ಕೊಡದೆ ಮಾದಕ ವ್ಯಸನದ ಹತ್ತಿರವೂ ಹೋಗದವನು. ಹಾಗೆ ಅದಕ್ಕೆ ಪ್ರಮೋಟರ್ ಆಗದೆ ಇರೋನು ನಿಜವಾದ ಹೀರೋ. ನೀವು ಯಾವುದಾದ್ರೂ ನಟರ ಅಭಿಮಾನಿ ಆಗಿದ್ರೆ, ಅವರೇ ನಿಮ್ಮ ಜೀವನದ ನಿಜವಾದ ಹೀರೋ ಅಂತ ಬಯಸಿದ್ರೆ, ಹಾಗಾದ್ರೆ ಅವರಿಂದ ಪ್ರೇರಣೆ ಪಡೆದು ಉತ್ತಮವಾದ ಜೀವನವನ್ನು ಆಯ್ಕೆ ಮಾಡಿ ಆರೋಗ್ಯಕರ ಬದುಕನ್ನು ನಡೆಸಿ. ಹಾಗೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಾಧ್ಯ. ಪ್ರತಿಯೊಬ್ಬ ಯುವಕರು ಕನಸುಗಳನ್ನು ಹೆಗಲಿಗೆ ಕಟ್ಕೊಂಡು ಬೆಳಿಬೇಕು. ಅದು ಬಿಟ್ಟು ದುಶ್ಚಟಗಳಿಗೆ ದಾಸರಾಗಿ ಕೊಳಿಬಾರದು. ನಮ್ಮ ಸಿನಿಮಾ ಹೀರೋಗಳು ನಿಮಗೆ ಪ್ರೇರಣೆ ಆಗಲಿ, ಆದರೆ ನಿಜವಾದ ಬದಲಾವಣೆ ನಿಮ್ಮಿಂದನೇ ಪ್ರಾರಂಭ ಆಗಲಿ. ಈ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಮಸ್ಕಾರ, ಮತ್ತೆ ಸಿಗೋಣ.